ಬಿಡಿ ನನ್ನನ್ನ. ಯಾರು ನೀವು? ನನ್ನನ್ನು ಯಾಕೆ ಹಿಡ್ಕೊಂಡು ಬಂದಿದ್ದೀರಾ? ಬಿಡಿ ನನ್ನನ್ನ. ನಮ್ಮನ್ನ ಯಾಕೆ ಹಿಡ್ಕೊಂಡು ಬಂದ್ರಿ? ಬಿಡ್ರಿ ನಮ್ಮನ್ನ, ನಾವು ಹೋಗ್ಬೇಕು. ನಾವು ಪಂಡಿತ ರಾಮಕೃಷ್ಣ, ನೀವಿಲ್ಲಿಗೆ ಬಂದಿರುವ ಉದ್ದೇಶ? ಗುರುವರ್ಯ, ಹೇಗೆ ದುರ್ಗುಟ್ಟಿ ನೋಡ್ತಿರೋ ಉದ್ದೇಶವೇನು? ಗುರುತು ಸಿಗಲಿಲ್ಲವೇ ನಮ್ಮದು? ನಾವು ರಾಜಗುರು, ರಾಜಪುರೋಹಿತ, ತಥಾಚಾರ್ಯ. ಗುರುವರ್ಯ, ನಾನು ವೇಷ ಬದಲಾಯಿಸಿದ್ದೀನಿ, ಆದ್ರೂ ನನ್ ಗುರ್ತು ಹಿಡಿದ್ಬಿಟ್ರ. ನಿಮ್ಮ ಧ್ವನಿ, ನಾವು ಘೋರ ನಿದ್ರೆಯಲ್ಲಿದ್ದರೂ ಸಹ ನಿಮ್ಮಯ ಧ್ವನಿ ನಮ್ಮ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿರುತ್ತದೆ. ಗುರುತು ಸಿಗದೇ ಇರುತ್ತದೆಯೇ? ಆದ್ರೆ ತಾವು ಈ ವೇಷದಲ್ಲಿ ನಂಗೆ ಗುರ್ತೇ ಸಿಕ್ತಿಲ್ಲ. ಆದ್ರೆ ನೀವಿಲ್ಲೇನು? ಅಂದ್ರೆ ನನ್ನ ಮಾತಿನ ಅರ್ಥ ನೀವ್ ಹೇಗ್ ಸಿಕ್ಕಾಕೊಂಡ್ರಿ? ಮತ್ತೆ ನಿಮ್ ಜೊತೆ ಈ ಇಬ್ರು ಸ್ತ್ರೀಯರು ಯಾರು? ನಮ್ಮನ್ನ ಬಿಟ್ಬಿಡಿ. ನಾವೇನ್ ದ್ರೋಹ ಮಾಡಿದ್ವಿ ನಿಮ್ಗೆ? ಅರೆ, ನಾವು ಸ್ತ್ರೀಯರ ಹತ್ರ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ? ನಾವು ಅವರ ಶಿಷ್ಯರು. ಅವ್ರು ಹಿಡ್ಕೊಳ್ಳಿ, ಬೇಗ ಹಿಡ್ಕೊಳ್ಳಿ. ನಮ್ಮನ್ನ ಬಿಟ್ಬಿಡಿ. ನಿಮಗೆ ಯಾರಿಗೂ ಅಕ್ಕ ತಂಗಿರಿಲ್ವಾ? ಅಯ್ಯೋ ತನಿಕಾ, ಇವ್ರಿಗೂ ಮನೆಯಲ್ಲಿ ಅಕ್ಕ ತಂಗಿರೆಲ್ಲ ಇದ್ದಿದ್ರೆ ನಮ್ ಜೊತೆ ಈಗೆಲ್ಲ ನಡ್ಕೋತಿದ್ರಾ? ಅಯ್ಯೋ, ಇವ್ರು ಹೇಗೂ ಪಾರಾಗ ಹೋಗ್ತಾ ಇದಾರಲ್ಲ. ಇವರಿಬ್ರು ನಿಮ್ಗೆ ಚಳ್ಳೆ ಹಣ್ಣು ತಿನ್ಸಿ ಓಡ್ ಹೋಗ್ತಿದ್ದಾರೆ. ಇವರಿಬ್ರು ಪುರುಷರು. ಹಿಡ್ಕೊಂಡು ಬಟ್ಟೆ ಬಿಚ್ಚಿ ನೀವೇ ನೋಡಿ ಹಿಡ್ಕೊಳ್ಳಿ. ಮೂರ್ಖರೇ, ನಮ್ಮನ್ನ ಬಿಟ್ಟು ಓಡಿ ಹೋಗಕ್ಕೆ ನೋಡ್ತಾ ಇದ್ರಾ? ನೀವಿಲ್ಲಿಂದ ಹೋಗ್ಬೇಕು ಅಂದ್ರೆ ನಮ್ಮ ಆಜ್ಞೆ ಬೇಕು. ನಮ್ಮನ್ನ ಜೊತೆಲಿ ಕರ್ಕೊ ಹೋಗ್ಬೇಕಿತ್ತಾನೆ. ಏ ಗುರುವರ್ಯ, ಇದೇನು ಮಾಡ್ಬಿಟ್ರಿ ನೀವು? ನಾವು ತಪ್ಪಿಸ್ಕೊಳ್ಳೋ ಮಾರ್ಗನೇ ಮುಚ್ಚಿಟ್ರು. ಇವರಿಬ್ರು ಪಲಾಯನ ಮಾಡಿದ್ರೆ ನಾವು ಹೇಗಾದ್ರೂ ತಪ್ಪಿಸ್ಕೋಬಹುದಿತ್ತಲ್ವಾ? ನಾವಿದನ್ನ ಯೋಚಿಸ್ಲೇ ಇಲ್ಲ ಗುರುವರ್ಯ. ಹೇ ಭಗವಂತ. ಗುರುವರ್ಯ, ನೀವು ಕ್ಷೇಮವೇ? ಹಾ ಮಹಾರಾಜ. ನೀವು? ಮಹಾರಾಜ, ಪ್ರಣಾಮ ಮಹಾರಾಜ. ಪಂಡಿತ ರಾಮಕೃಷ್ಣ, ನೀವಿಲ್ಲೇನು ಮಾಡುತ್ತಿರುವಿರಿ? ಮಹಾರಾಜ, ನಾನ್ ನಿಮ್ಮಲ್ಲಿ ಕ್ಷಮೆ ಕೇಳಲು ಮೇಳಕ್ ಬಂದಿದ್ದೆ. ಆದ್ರೆ ಮಾರ್ಗದ ಮಧ್ಯ ನನ್ ಕುದುರೆ ಆಯಾಸಗೊಂಡು ಇಲ್ಲಿ ಕರ್ತಂತು. ನಾನ್ ನನ್ ಬೆಳ್ಳನ್ ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೆ ಮಹಾರಾಜ. ಆದ್ರೆ ಇಲ್ಲಿ ಬಂದು ಸಿಕ್ಕಾಕೊಂಡೆ. ಕೇಳು, ನಾವು ವಿಜಯನಗರ ಸಾಮ್ರಾಟ ಶ್ರೀಕೃಷ್ಣ ದೇವರಾಯ. ನಿಮ್ಮಿ ಅರಣ್ಯವು ನಮ್ಮ ಅಧೀನಕ್ಕೆ ಬರುತ್ತದೆ. ನಮ್ಮನ್ನು ಮುಕ್ತಗೊಳಿಸಿ, ಅನ್ಯಥಾ ಕೋಪಕ್ಕೆ ತುತ್ತಾಗದಿರಿ. ನಮ್ಮನ್ನು ಮುಕ್ತಗೊಳಿಸಿ. ಮಹಾರಾಜ, ನೀವು ಕ್ಷೇಮ ತಾನೆ? ಪಂಡಿತ ರಾಮಕೃಷ್ಣ, ನಾವು ಕ್ಷೇಮ ಆದರೆ ತಿಳಿಯುತ್ತಿಲ್ಲ ಇಲ್ಲೇನಾಗುತ್ತಿದೆ ಎಂದು. ಪುನಃ ಕೈ ಕಟ್ಟುತ್ತಿರುವಿರಾ? ನೀವು ತುಂಬಾ ದೊಡ್ಡ ತಪ್ಪು ಮಾಡುತ್ತಿದ್ದೀರಾ. ಬಹುಶಃ ನೀವು ತಿಳಿದಿಲ್ಲ ನಾವ್ಯಾರೆಂದು. ಬಿಡಿ ಬಿಡಿ, ನಮಗೆ ಕೋಪ ತರಿಸಬೇಡಿ. ನಾವು ಬಯಸಿದರೆ ನಮ್ಮ ಮಂತ್ರ ಶಕ್ತಿಯಿಂದ ನಿಮ್ಮನ್ನು ಭಸ್ಮ ಮಾಡಿ ಬಿಡುತ್ತೇವೆ. ನಮ್ಮನ್ನು ಕೆಣಕದಿರಿ. ದೂರ ದೂರ ಹೋಗಿ, ದೂರ. ನೀನ್ ಯಾರು? ನಾವ್ಯಾರು? ನಾವು ವಿಜಯನಗರದ ಸಾಮ್ರಾಜ್ಯದ ರಾಜಗುರು, ಪಂಡಿತರ ಪಂಡಿತ, ಮಹಾಪಂಡಿತ, ಮಹಾಜ್ಞಾನಿ, ದಿವ್ಯಾತ್ಮ, ರಾಜ ಪುರೋಹಿತ, ತಥಾಚಾರ್ಯ. ಈಗ ನಮ್ಮ ಪರಿಚಯ ಆಗೇ ಹೋಯ್ತು. ನಮ್ ಗುರುಜಿ ಇವನ್ಗೆ ಗೊತ್ತು. ಇದೇನು? ಏನು? ಗುರುವರ್ಯ, ನಮ್ಮ ಹತ್ತಿರ ಬರಬೇಡ. ಅಲ್ಲೇ ನಿಂತ್ಕೊಳ್ಳಿ. ಹತ್ತಿರ ಬರಬೇಡ. ಬೇಡ, ನಿಲ್ಲಿ. ಬಹುಶಃ ನಿಮ್ಗಿನ್ನೂ ತಿಳಿತಿಲ್ಲ ನೀವೇನ್ ಅನರ್ಥ ಮಾಡಕ್ ಹೊರಟಿದ್ದೀರಾ ಅಂತ.
ಇವರು ವಿಜಯನಗರದ ಮಹಾರಾಜರು ಶ್ರೀಕೃಷ್ಣದೇವರಾಯರು. ಸೈನಿಕರು ಇವ್ರನ್ನ ಹುಡುಕ್ತಾ ಇನ್ನೇನ್ ಇಲ್ಲಿಗೆ ಬರ್ತಾರೆ. ಇವ್ರಿಗೇನಾದ್ರೂ ಆದ್ರೆ ಅವರು ನಿಮ್ಮನ್ನೇನ್ ಮಾಡ್ತಾರೆ ಅಂತ ನಿಮ್ಗೆ ಊಹಿಸಲು ಸಾಧ್ಯವಿಲ್ಲ. ಹಾ, ಪಂಡಿತ ರಾಮಕೃಷ್ಣ, ಈ ತಡಿಯ ನಮ್ಮನ್ನ ಆಗ್ಲೇ ಕಟ್ಟಿ ಹಾಕ್ತಿರ್ಬೇಕಾದ್ರೆ ನೀವು ನೋಡ್ತಿದ್ ಕೂತಿದ್ರಿ, ಇವನ್ನೇ ಯಾಕೆ ತಡಿಲಿಲ್ಲ? ಓ, ಶಾಂತವಾಗಿರಿ ಗುರುವರ್ಯ. ನೋಡಿ, ದಯವಿಟ್ಟು ಸುಮ್ನಿರಿ. ಒಂದ್ ವೇಳೆ ಸೈನಿಕರು ಬಂದ್ರೆ ಇಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ, ನೆನ್ಪಿರ್ಲಿ. ಪಂಡಿತ ರಾಮಕೃಷ್ಣ, ನಮಗನ್ನಿಸುತ್ತಿದೆ ಇವನಿಗೆ ನಮ್ಮ ಭಾಷೆ ಅರ್ಥವಾಗುತ್ತಿಲ್ಲ ಎಂದು. ಕೋಣನ ಮುಂದೆ ಸುಮ್ಮನೆ ಕಿಂದರಿ ಬಾರಿಸಿದಂತಾಗುತ್ತಿದೆ ಇದು. ನನಗೆ ಕೋಣ ಎನ್ನುತ್ತೀಯಾ? ಎಂತ ದುಸ್ಸಾಹಸ! ಕ್ಷಮೆ ಕ್ಷಮೆ, ಇದು ಹೇಗೆ ಅರ್ಥವಾಯ್ತು ಅಂದ್ರೆ ಪೂರ್ತಿ ಘಟನೆ ನಂತರವೂ ನೀವು ಏನು ಮಾತಾಡ್ಲಿಲ್ವಲ್ಲ, ಅದಕ್ಕೆ ನಾನು ಅಂದ್ಕೊಂಡೆ ನೀವು 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 ಕ್ಷಮೆ ಕ್ಷಮೆ. ನಾವು ಸಮೂಹದ ಸರ್ದಾರ ಮುರುಗನಪ್ಪು. ಯಾವ ಪಪ್ಪು? ಮುರುಗನಪ್ಪು. ಮುರುಗನಪ್ಪು? ಇವನು ವಿಜಯನಗರ ಮಹಾರಾಜ ಕೃಷ್ಣದೇವರಾಯನೇ. ಧೂರ್ತ, ನಮ್ಮನ್ನು ಮೂರ್ಖನಾಗಿಸುವ ದುಸ್ಸಾಹಸವೇ ನಿನಗೆ? ನಮಗೆ ಹೇಗೆ ಪ್ರತೀತಿಯಾಗುತ್ತಿದೆ ಎಂದರೆ ನಮಗೆ ನಮ್ಮ ಮಹಾರಾಜರ ಪರಿಚಯವಿಲ್ಲವೇ? ನೋಡಿ, ದಯಮಾಡಿ ನನ್ನ ಮಾತನ್ನು ನಂಬಿ. ಇವರು ನಮ್ಮ ಮಹಾರಾಜ ಶ್ರೀ ಕೃಷ್ಣದೇವರಾಯರೇ. ನಾ ಸತ್ಯ ಹೇಳ್ತಿರುವೆ. ನಾ ಹೇಗ್ ನಿಮ್ಮನ್ನ ನಂಬಿಸ್ಲಿ? ಇವರು ಸತ್ಯ ಹೇಳುತ್ತಿದ್ದಾರೆ. ನಾವೇ ಕೃಷ್ಣದೇವರಾಯ. ಹಾ, ನಾವು ಮಹಾರಾಜ ಕೃಷ್ಣದೇವರಾಯರ ಭಕ್ತರಿದ್ದೇವೆ. ವನದಲ್ಲಿ ವಾಸ ಮಾಡುತ್ತೇವೆ. ವಿಜಯನಗರದ ಗಡಿಯನ್ನು ಅನಧಿಕೃತವಾಗಿ ಪ್ರವೇಶಿಸುವವರಿಗೆ ದಂಡನೆ ನೀಡುತ್ತೇವೆ. ಸ್ವಯಂ ಈ ರಾಜ್ಯದ ಮಹಾಮಂತ್ರಿ ತಿಮ್ಮರಸರವರು ನಮಗೆ ಹೀಗೆ ಮಾಡುವಂತೆ ಆದೇಶ ನೀಡಿದ್ದಾರೆ. ನಾವು ನಮ್ಮ ಮಹಾರಾಜರನ್ನು ಗುರುತಿಸುವುದಿಲ್ಲವೇ? ಸರಿ, ಆಗಬಹುದು. ನೀವೀಗ ಮಂತ್ರಿವರ್ಯ ತಿಮ್ಮರಸು ಅವ್ರನ್ನ ಇಲ್ಲಿ ಕರೆಸಿ, ಮತ್ತೆ ಅವರಿಂದಾನೇ ಎಲ್ಲ ತಿಳ್ಕೊಳ್ಳಿ. ಅವ್ರು ಸತ್ಯ ಹೇಳ್ತಾರೆ ಇವ್ರು ಯಾರು ಅಂತ. ನೀವು ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಅಸತ್ಯ ಹೇಳುತ್ತಿರುವಿರಿ. ಇಲ್ಲ, ಮಹಾಮಂತ್ರಿ ರಾಜ್ಯ ಕಾರ್ಯದಲ್ಲಿ ಅತ್ಯಂತ ವ್ಯಸ್ತವಾಗಿರುತ್ತಾರೆ. ಅವರಿಗೆ ತಿಳಿಸಿ ನಾವು ಅಪಹಾಸ್ಯಕ್ಕೆ ಈಡಾಗಲಾರೆವು. ಓಹೋ, ಭೀಮಕಾಯ ದಡ್ಡ ಮುರುಗನ್ ಪಪ್ಪು, ಇವ್ರು ನಮ್ಮ ಮಹಾರಾಜ ಕೃಷ್ಣ ದೇವರಾಯರೇ. ನೋಡಿ, ನಾವು ನಮ್ಮ ಪ್ರಜೆಗಳ ಸ್ಥಿತಿಗತಿ ಅರಿಯುವ ಸಲುವಾಗಿ ಈ ವೇಷದಲ್ಲಿದ್ದೇವೆ. ಈ ಕಾರಣದಿಂದಲೇ ನೀವು ನಮ್ಮನ್ನು ಗುರುತು ಹಿಡಿಯುತ್ತಿಲ್ಲ. ಆದರೆ ನಾವೇ ಶ್ರೀಕೃಷ್ಣ ದೇವರಾಯ. ಇದೇನಿದು? ಗರಿ. ಇದು ಗರಿ. ಇದು ಗರಿ ಮಾತ್ರವಲ್ಲ, ಹಿಮಾಲಯದಲ್ಲಿ ಕಾಣಿಸುವ ಅಪರೂಪದ ಪಕ್ಷಿಯ ಗರಿ. ವಿಜಯನಗರದಲ್ಲಿ ಇದು ಸಿಗುವುದಿಲ್ಲ. ನೀವು ಖಂಡಿತ ನೇಪಾಳದಿಂದ ಬಂದ ವ್ಯಾಪಾರಿಗಳು. ವಿಜಯನಗರದ ಗಡಿಯಲ್ಲಿ ನುಸುಳುವ ವ್ಯರ್ಥ ಪ್ರಯತ್ನ ಮಾಡುತ್ತಿರುವಿರಿ. ನಿಮ್ಮ ಈ ಪ್ರಯತ್ನ ಉಚಿತವಲ್ಲ. ಇವನ ಮುಖದಿಂದಲೇ ಬೇರೆ ದೇಶದ ನಿವಾಸಿಯಂತೆ ಕಾಣುತ್ತಾನೆ. ಬಂಟರೇ, ಹಾ ಒಡೆಯ. ಬಲಿಗೆ ಸಮಸ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಪ್ರಾರಂಭಿಸಿರಿ. ಆಯ್ತು ಒಡೆಯ. ಅಯ್ಯ, ಬಲಿ? ಯಾರ ಬಲಿ? ಯಾರ ಬಲಿ? ಯಾಕೆ ಬಲಿ? ನೀವ್ ಯಾರ ಬಲಿ ಚರ್ಚೆ ಮಾಡ್ತಿದ್ದೀರಾ? ನಿಮ್ಮಿಬ್ಬರ ಬಲಿ, ನಿಮ್ಮೆಲ್ಲರ ಬಲಿ. ಏನ್ ಮಾಡ್ಲಿ? ಈಗೇನ್ ಮಾಡ್ಲಿ? ಅರೆ ನೋಡಿ, ಮಾತುಕತೆಯಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ನಾವು ಕೂತ್ ಮಾತಾಡೋಣ. ಬನ್ನಿ, ನಾವೆಲ್ಲ ಮಾತಾಡೋಣ. ಅರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅಯ್ಯೋ ಬಿಡಿ ಮಹಾರಾಜ. ನಿಲ್ಲಿ. ಎಚ್ಚರಿಸುತ್ತಿದ್ದೇವೆ ನಿಮಗೆ. ನೀವು ಮಾಡಲು ಹೊರಟಿರುವುದು ತುಂಬಾ ದೊಡ್ಡ ತಪ್ಪು. ಇಷ್ಟು ವ್ಯಾಕುಲನಾಗೋ ಅವಶ್ಯಕತೆ ಇಲ್ಲ. ನಿನ್ನನ್ನು ಕೂಡ ಬಲಿ ನೀಡುತ್ತೇವೆ. ಬಲಿ ನೀಡ್ತೀರಾ? ಅಯ್ಯೋ, ನಮ್ಮಂತ ಮುಗ್ದ್ರನ್ನ ಬಲಿ ನೀಡಿದ್ರೆ ಆ ಭಗವಂತ ಕೂಡ ನಿಮ್ಮನ್ನ ಕ್ಷಮಿಸಲ್ಲ, ಗೊತ್ತಾ? ಅರೆ ನಿಲ್ಲಿ, ಬೇಡ. ಅರೆ ಮಹಾರಾಜ, ನೀವು ನಿಲ್ಲಿ. ಬಂಟರೆ ತಾಯಿ,
ನನಗಂತೂ ಹಾಗೆ ಅನ್ನಿಸ್ತಿದೆ ಬಂಧು. ಮಣಿ, ಪಂಡಿತ ರಾಮಕೃಷ್ಣರ ಅಂತ್ಯ ಹೀಗಾಗುತ್ತೆ ಅಂತ ನಾನು ಯಾವತ್ತೂ ಯೋಚಿಸಿರ್ಲಿಲ್ಲ. ಅಯ್ಯೋ ದಣಿ, ಇದಂತೂ ಆರಂಭ. ನಮ್ಮೆಲ್ಲರ ಅಂತ್ಯ ಹೀಗೆ ಆಗುತ್ತೆ. ಗುರುಜಿಯ ಶಿಷ್ಯರಾದ ಪಾಪವನ್ನು ನಾವೀಗ ಅನುಭವಿಸಲೇಬೇಕಾಗಿದೆ. ನನ್ನಿಂದೇನಾದರೂ ತಪ್ಪಾಗಿದ್ರೆ ಕ್ಷಮಿಸು ಬಿಡು ಮಣಿ. ದಣಿ, ನನ್ನಿಂದಲೂ ಏನಾದ್ರೂ ತಪ್ಪಾಗಿದ್ರೆ ನನ್ನನ್ನ ಕ್ಷಮಿಸ್ಬಿಡು. ಅಯ್ಯೋ ಬಿಡಿ, ನನ್ನನ್ನು ಬಿಟ್ಬಿಡಿ. ಇದು ಇದು ಅನೈತಿಕ, ಅಮಾನವೀಯ ಇದು. ಮುರುಗನಪ್ಪು, ಏನಾಯ್ತು ಮಾತೆ? ರಾಮ, ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ಮೊದಲು ನನ್ನನ್ನೇ ಬಲಿ ನೀಡಲಾಗುತ್ತದೆ. ಇವನು ಪಂಡಿತ, ಇವನ ಬಲಿ ನಡೆಯೋದಿಲ್ಲ. ಹಾ 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 ಏನು ಏನು ಇಲ್ಲೂ ಜುಟ್ಟಿದೆ. ಲಜ್ಜವಾಗುವುದಿಲ್ಲವೇ? ಪಂಡಿತನಾಗಿ ವ್ಯಾಪಾರ ಮಾಡುತ್ತೀಯಾ? ಹಾ, ನಮಗೂ ಜುಟ್ಟಿದೆ ನೋಡಿ ನೋಡಿ. ನನಗೂ ಜುಟ್ಟಿದೆ. ಇಲ್ಲೂ ಜುಟ್ಟಿದೆ. ಎಲ್ಲರೂ ಪಂಡಿತರು. ಇವನು ಪಂಡಿತನಲ್ಲ. ಇವನ ಬಲಿ ಪಡೆಯಬಹುದು. ಪರವಾಗಿಲ್ಲ, ನಿನ್ನ ಅಪರಾಧಕ್ಕೆ ಕ್ಷಮೆ ಇದೆ. ಒಂದು ಬಾರಿ ನಮ್ಮನ್ನು ಮುಕ್ತ ಮಾಡಿ ನೋಡು, ಆಮೇಲೆ ತೋರಿಸುತ್ತೇವೆ ನಾವು ಯಾರೆಂದು. ಅಯ್ಯೋ, ಮಹಾರಾಜನ ಎಲ್ಲಿಗೆ ಕರೆದೊಯ್ಯುತ್ತಿರುವಿರಿ? ಎಲ್ಲರನ್ನು ಕರೆದುಕೊಂಡು ಹೋಗಿ. ಸರ್ವಪ್ರಥಮ ನಿನ್ನ ಬಲಿ ನೀಡಲಾಗುವುದು. ಉಳಿದವರು ಬಲಿಗೆ ಯೋಗ್ಯರಲ್ಲ. ನಾವು ಕೇಳಿದ್ದೇವೆ ನಿಮ್ಮ ಮಹಾರಾಜ ಕೃಷ್ಣದೇವರಾಯ ಅತ್ಯಂತ ನ್ಯಾಯಪ್ರಿಯರೆಂದು. ಸತ್ಯವೇ? ಹಾ, ಅವಶ್ಯವಾಗಿ ನ್ಯಾಯಪ್ರಿಯರವರು. ತುಂಬಾ ಹೃದಯವಂತರು ನಮ್ಮ ಮಹಾರಾಜ. ಹಾಗಾದರೆ ವಿಜಯನಗರ ರಾಜ್ಯದ ನ್ಯಾಯ ಪ್ರಣಾಳಿಕೆ ಅನುಸಾರ ವಧೆ ಮಾಡುವ ಮುನ್ನ ಆ ವ್ಯಕ್ತಿಯ ಅಂತಿಮ ಅಭಿಲಾಷೆ ಪೂರ್ಣಗೊಳಿಸಲಾಗುವುದು. ವಿಜಯನಗರ ರಾಜ್ಯದ ಪರಂಪರೆಯಾಗಿದೆ. ಈಗ ನೀವು ನಿಮ್ಮ ಮಹಾರಾಜರ ಗೌರವ ರಕ್ಷಣೆಗಾಗಿ ನಮ್ಮ ಅಭಿಲಾಷೆಯನ್ನು ಪೂರ್ಣಗೊಳಿಸುವುದಿಲ್ಲವೇ? ಅವಶ್ಯವಾಗಿ. ವ್ಯಾಪಾರಿ, ಹೇಳು, ನಿನ್ನ ಅಂತಿಮ ಅಭಿಲಾಷವೇನು? ನಮ್ಮ ಅಂತಿಮ ಅಭಿಲಾಷೆ ಎಂದರೆ ನೀವು ನಮ್ಮ ಕೈಗಳನ್ನು ಬಂಧನದಿಂದ ಮುಕ್ತಗೊಳಿಸಿ ಹಾಗೂ ನಮ್ಮ ಖಡ್ಗವನ್ನು ನಮಗೆ ಕೊಡಿ. ನಾವು ನಮ್ಮ ಮಹಾರಾಜರ ಗೌರವವನ್ನು ಕಾಪಾಡಲು ನಮ್ಮ ಪ್ರಾಣವನ್ನಾದರೂ ನೀಡಲು ಸಿದ್ಧರಿದ್ದೇವೆ. ನಿಮ್ಮ ಈ ಅಂತಿಮ ಅಭಿಲಾಷೆಯನ್ನು ಪೂರ್ಣ ಮಾಡಲಾಗುವುದು ವ್ಯಾಪಾರಿ. ಅದಕ್ಕೂ ಮೊದಲು ನಿಮ್ಮ ದಾಹವನ್ನು ತೀರಿಸುತ್ತೇವೆ. ಬಂಟರೇ, ತಗೊಳ್ಳಿ.
ಧಣಿ, ಹೇಳಿ ಗುರುಜಿ. ಈ ಕಾಡಿನ ಕಾಡು ಮನುಷ್ಯ ಗೊತ್ತಿಲ್ಲ ಅದೇನು ಅನಾಹುತ ಮಾಡಲಿದ್ದಾನೋ. ಕುಡಿಯಿರಿ ಇದನ್ನ. ಇದೇನಿದು? ನಾವು ಕುಡಿಯೋದಿಲ್ಲ. ಕೊಡಿರಿ. ಇಲ್ಲ, ನಾವು ಕುಡಿಯುವೋ ಸಾಧ್ಯವೇ ಇಲ್ಲ. ಏನಾದರೂ ಆಗಲಿ ನಾವು ಕುಡಿಯುವುದಿಲ್ಲ. ಬಿಡಿ, ಕುಡಿಯಲ್ಲ, ಕುಡಿಯಲ್ಲ. ಇವರ ಕೈಗಳನ್ನು ಬಿಡಿಸಿ. ಇಲ್ಲಿ ನಮಗೆ ಎಲ್ಲರೂ ಇಬ್ಬಿಬ್ಬರಂತೆ ಕಾಣುತ್ತಿದ್ದಾರೆ. ಮುರುಗಪ್ಪಪ್ಪ, ಇದೇನು ಕುಡಿಸಿಬಿಟ್ಟೆ ನೀನು? ನಮಗೆ ದೃಷ್ಟಿ ಸರಿಯಾಗಿ ಕಾಣುತ್ತಿಲ್ಲ. ಗುರುಜಿ, ನನಗೆ ಪ್ರತೀತಿ ಆಗ್ತಿದೆ. ಎಲ್ಲಕ್ಕಿಂತ ಮೊದಲು ನಮ್ಮನ್ನು ಕುರುಡರನ್ನಾಗಿಸುತ್ತಾರೆ, ಅದರ ನಂತರ ನಮ್ಮನ್ನು ಬಲಿ ನೀಡುತ್ತಾರೆ. ಮಣಿ, ಒಳ್ಳೇದೇ ಆಯ್ತು. ನಿನ್ನ ಈ ರೀತಿ ಸಾಯೋದನ್ನ ನೋಡಲಾಗುತ್ತಿರ್ಲಿಲ್ಲ. ಒಡೆಯ, ವ್ಯಾಪಾರಿ, ನೀನಂತೂ ಬಹಳ ಚೆನ್ನಾಗಿ ಕತ್ತಿ ವರ್ಷ ಮಾಡುತ್ತಿರುವೆ. ನಾನು ನಿನ್ನ ಏನೋ ಅಂದುಕೊಂಡಿದ್ದೆ. ಈ ಮುರುಗನ ಪಪ್ಪನ ಹೊಡೆದಾಕಿ ನಮ್ಮನ್ನ ಕಾಪಾಡಿ ಮಹಾರಾಜ. ಹೊಡೆದಾಕಿ ಮಹಾರಾಜ. ಮಹಾರಾಜ, ಇದೇನ್ ಮಾಡ್ತಾ ಇದ್ದೀರಾ ಮಹಾರಾಜ? ಇದೇಕೆ? ಮಹಾರಾಜ, ಇದೇನ್ ಮಾಡಿದ್ರೆ? ಒಡೆಯ ಹುಷಾರು. ಅರೆ, ನಿಲ್ಸಿ. ಇದೇನ್ ಅನರ್ಥ ಮಾಡ್ತಿದ್ದೀರಾ ನೀವು? ಇವನ ಬಲಿ ಕೊಡಬಹುದು. ಬೇಡ, ಮಹಾರಾಜರ ಬಲಿ ಸಾಧ್ಯವಿಲ್ಲ. ಮಹಾರಾಜರು ಈ ಬಲಿಗೆ ಉಪಯುಕ್ತರಲ್ಲ. ಏನು ಹೇಳಲು ಬಯಸುತ್ತೀರಿ? ಏನು ನಿಮ್ಮ ಮಾತಿನ ತಾತ್ಪರ್ಯ? ಮಹಾರಾಜರ ಅಂಗಭಂಗವಾಗಿದೆ. ಮಹಾರಾಜರ ಶರೀರದ ಒಂದು ಭಾಗ ಕತ್ತರಿಸಿ ಹೋಗಿದೆ. ಬೇಕಾದ್ರೆ ನೀವೇ ಪರೀಕ್ಷೆಯನ್ನು ಮಾಡಿ ನೋಡಿ. ಮಹಾರಾಜರು ಬಲಿಗೆ ಉಪಯುಕ್ತರಲ್ಲ. ಮಹಾರಾಜರು ಬಲಿಗೆ ಉಪಯುಕ್ತರಲ್ಲ. ಎಲ್ಲವೂ ಸರಿಯಾಗಿ ಕಾಣುತ್ತಿದೆ. ನೀನು ಸಮಯ ವ್ಯರ್ಥ ಮಾಡಿ ವಿಘ್ನ ಉತ್ಪನ್ನ ಮಾಡಲು ಪ್ರಯತ್ನಿಸುತ್ತಿರುವೆ. ಇಲ್ಲ, ಮಹಾರಾಜರ ಕೈ ಬೆರಳಿನ ಪಟ್ಟಿಯನ್ನ ಬಿಚ್ಚಿ ನೋಡಿ.
ಇಲ್ಲ, ಇವನು ಕೂಡ ಬಲಿಗೆ ಉಪಯುಕ್ತನಲ್ಲ.